ಗೈಸ್, ನಾವು ಫಂಕ್ಷನಿಂದ ಅಂದರೆ ಡ್ಯಾನ್ಸ್ ಕ್ಲಾಸ್ ಓಪನಿಂಗ್ ಸೆರೆಮನಿಯಿಂದ ಇವಾಗ ನಮ್ಮೂರು ಬೆಟ್ಟ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ತುಂಬ ವರ್ಷಗಳೇ ಆಗೋಯ್ತು ಈ ಬೆಟ್ಟಗತ್ತಿ. ಇವಾಗ ಹೆಂಗಿದೆ ಹತ್ರ ಸಿಂಹ ಚಿರತೆ ಎಲ್ಲ ಇದಾವಂತೆ. ಸೊ ಹತ್ರ ಹೋಗಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಬೆಟ್ಟ. ಇಲ್ಲಿ ರೋಡು ಚೆಂದ ಇಲ್ಲ, ಗುಂಡಿ ವಸ್ತ್ರಗಳು ಜಾಸ್ತಿ ಇಲ್ಲಿ. ಗೈಸ್, ಆಮೇಲೆ ನಾವು ಇವಾಗ ಏನಿದ್ದೀವಿ ಜಾಗ ಫೈರಿಂಗ್ದು ಪ್ರಾಕ್ಟೀಸ್ ಇಲ್ಲ ನಡೆಯೋದು. ನೋಡಿ ದೂರದಲ್ಲಿ ಕಾಣ್ತಿದೆ, ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ ಫೈರಿಂಗ್ ಪ್ರಾಕ್ಟೀಸು. ಇದೇ ಜಾಗದಲ್ಲಿ ಫೈರಿಂಗ್ ಪ್ರಾಕ್ಟೀಸ್ ಮಾಡೋದು, ಅದೇ ಬೆಟ್ಟದ ಹತ್ರ. ಪರವಾಗಿಲ್ಲ, ನಮ್ಮ ಊರಿನ ಹೆಮ್ಮೆಯನ್ನು ನಮ್ಮ ಪೊಲೀಸ್ನವರು ಕಾಪಾಡೋದಿದ್ದಾರೆ. ನೋಡಿ ಹೆಂಗೆ ಕಾಣ್ತವೆ. ಹತ್ರ ಹೋಗೋಣ ಬನ್ನಿ ಆ ಫ್ಯಾನ್ ಹತ್ರಕ್ಕೆ. ಆ್ಯಕ್ಚುಲಾಗಿ ಇವಾಗ ಮೋಡಾಗಿದೆ, ಮಳೆ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಾವು ಹೋಗೋ ದಾರಿಯಲ್ಲಿ ಯಾವುದೋ ಸಿಂಹ ಚಿರತೆ ಸಿಕ್ಕದೆ ಅಂದರೆ ಸಾಕು. ಯಾಕೆಂದರೆ ಇಲ್ಲಿ ಚಿರತೆಗಳ ಕಾಟ ಸ್ವಲ್ಪ ಜಾಸ್ತಿನೇ ಇದೆ ಈ ಕಡೆ ಎಲ್ಲ. ಹಾಂ, ಸಿಕ್ಕಿದ್ರೆ ನಮ್ಮ ಅಬ್ಬಿದ ಬೀಗ್ರೂಟ ಮಾಡ್ತವೆ. ಅಲ್ಲೇನಬಿ, ಬೊಮ್ಮೆನಹಳ್ಳಿ ಗುಡ್ಡ. ಬೊಮ್ಮೆನಹಳ್ಳಿ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಬೊಮ್ಮೆನಹಳ್ಳಿ ನೆಂಟರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹೆಂಗೇನೆ ನೋಡಿ, ಸಾಕಾಗಿದೆ. ಅಕ್ಕ ಪಕ್ಕ ಕಾಡಿರೋದಕ್ಕೂ ಅದು ಏನೋ ಒಂಥರ ಖುಷಿ. ಕಾಡಲ್ಲಿ ಓಡಾಡೋದಕ್ಕೆ ಖುಷಿ. ವೇ ಇಡ್ಕೋ, ಹಿಂಗೆ ವಿಡಿಯೋ ಮಾಡು ಬಿಡೋಣ. ಇಲ್ಲಿಂದ ಇವಾಗ ಆಫ್ ರೋಡ್, ಫುಲ್ ಆಫ್ ರೋಡ್. ಇಲ್ಲಿಂದ ನಮ್ಮ ಜರ್ನಿ ಆಫ್ ರೋಡ್ ಕಡೆಗೆ. ಅದ್ಭುತವಾದ ಪಯಣ. ಈ ಪಯಣದಲ್ಲಿ ಆಕ್ಚುಲಾಗಿ ನಾವು ಇಲ್ಲ ಅಡಿಲ್ಲ ಅನ್ಬೇಡ. ನಾವು ಅವಾಗೆಲ್ಲ ಇಲ್ಲೆಲ್ಲ ಸೌದೆ ತರ ಬರು, ಅದು ಸೈಕಲಲ್ಲಿ. ದನ ಕಾಯಕ್ಕೆ ಸೈಕಲಲ್ಲಿ ಸೌದೆ ತರಕ್ಕೆ ಬರುವ. ನೋಡಿ ಇಲ್ಲಿ ತೋರ್ಸ, ಏನು ಸಕ್ಕಲ ಕಂಡಿದ್ದು. ಅದಕ್ಕೆ ಹೇಳೋದು, ಯಾವತ್ತೂ ಇದಕ್ಕಿಂತ ಸುಂದರವಾಗಿರೋಂಥದ್ದು ಇನ್ಯಾವುದೂ ಇಲ್ಲ. ತುಂಬಾ ಚೆನ್ನಾಗಿದೆ. ಅದೇ ಮಾಡ್ತೀಯಾ? ಆದರೆ ಹೇಳು, ಆದ್ರೆ ಏನು ಏನಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾಕಪ್ಪ ಡೈರೆಕ್ಟ್ ಜೈಲಿ ಹೋಗ್ತಾ? ಏನು ಒಂದು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ? ಅಲ್ಲ ಕಣ, ನಮ್ಮನ್ನ ಯಾವ್ದಾರು ಅಟ್ಯಾಕ್ ಮಾಡಕ್ಕೆ ಬಂದಾಗ ಸ್ವಲ್ಪ ಸೇಫ್ಟಿಗೋಸ್ಕರ ಬಿಟ್ಬಿಡೋಣ. ನಾನು ಯೂಟ್ಯೂಬರು ಅಂದ್ಬಿಡು. ಹಂಗಂತ ತಕ್ಷಣ ಬಿಡುತ್ತಲ್ವಾ? ಅದು ಕನ್ನಡ ಗೊತ್ತು ಅಲ್ವಾ? ಅದಕ್ಕೆ ಕನ್ನಡ ಚೆನ್ನಾಗಿ ಬರುತ್ತಾ? ಅವಾಗಿ ರಕ್ತ ಕುಡಿಯುತ್ತೆ ಬ್ರೋ. ಸೈಕಿದೆ ಪ್ಲೇಸ್, ಸಕ್ಕತ್ತಾಗಿದೆ. ಯಾವುದೋ ಇವಾಗ ಮಳೆ ಬಂದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಸೀನ್. ಇದು ಡ್ರೋನಲ್ಲಿ ಕ್ಯಾಪ್ಚರ್ ಮಾಡೋ ಥರ ಇದೆ ವಿಡಿಯೋ ಅಲ್ವಾ ಬೇ? ಓ ಸೈಕ್, ನೆಕ್ಸ್ಟ್ ಲೆವೆಲ್. ಮಳೆ ಬರ್ಬೇಕು ಇವಾಗ, ಇನ್ನೂ ಸಕ್ಕತ್ತಾಗಿರುತ್ತೆ. ಎಲ್ಲಿ ಹೇಳ್ಕೊಂಡ ಅಂತೂ ಇಂತೂ ಸ್ಯಾನಿನ ಹತ್ತಿರ ಪಂಚಮ ಬೆಟ್ಟಕ್ಕೆ, ಅದುವೇ ಟ್ರಿಪಲ್ ರೈಡಿಂಗಲ್ಲಿ ಆಫ್ ರೋಡ್ ಹೊಡಿತಿದ್ದೀವಿ. ರೋಡ್ ನೋಡಿದ್ರೆ ಸಾಕು ಅನ್ನಿಸ್ತೈತೆ. ಅದರಲ್ಲೂ 3 ಜನ ಕೂರ್ಸ್ಕೊಂಡು ಹೊಡಿತಿದ್ದೀವಿ. ನಮ್ಮ 180 F 220ಲಿ 180 ಯಾಕಕ್ಕ ಬಂದ್ರಿ ಅಂತ ಸೈತೆ. ಖಂಡಿತ ಇಲ್ಲ, ಖುಷಿ ಆಗ್ತಾ ಇದೆ ಇಂಥ ರೋಡಲ್ಲಿ ಗಾಡಿ ಹೊಡಿಯೋಕ್ಕೆ. ಅದು 3 ಜನ ಕೂರ್ಸ್ಕೊಂಡು ಹೊಸ ಟೈರ್ ಹಾಕ್ಸೋದಕ್ಕೂ ಗಾಡಿ ಇಂಜಿನ್ಗೆ ಬೋರಿಗೆ ಬಂದೈತೆ, ಅದನ್ನೂ ಬಿಡ್ತಿಲ್ಲ. ಪೂರ್ತಿ ಬೈಕೈತೆ. 3 ಜನ ಹೊಡೆಯೋದು ತಮ್ಮ ರಾಂಗ್ ಅಂತಾನೆ. ಏನು ಮಾಡ್ತೀರಾ ಹೇಳಿ? ವಾವ್, ಸಖತ್ತಾಗೈತಿ. ಇವಾಗ ನೋಡಿ ಹೆಂಗೈತೆ ನಮ್ಮೂರು ಆಫ್ ರೋಡು. ನಾವು ಈ ಥರ ಪ್ಲೇಸ್ನ ತೋರಿಸ್ತಲೇ ಎಲ್ಲೆಲ್ಲೋ ಹೋಗ್ತೀವಿ. ಊರು ಸುತ್ತಮುತ್ತನೇ ಎಂತೆಂಥ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ. ಕೇರಳಕ್ಕೆ ಹೋಗ್ತಾ ಒಂದು ವರ್ಷಕ್ಕೆ. ಆದ್ರೆ ನಮ್ಮ ಸುತ್ತಮುತ್ತ ಮಾತ್ರ ಸಕ್ಕತ್ತಾಗೈತೆ.
ತೋರಿಸ್ತಿರೋಂಥ ಫ್ಯಾನ್ಗಳು ಹಾಕಿ ವಿದ್ಯುತ್ ತಯಾರಿಕಾ ಘಟಕನ ಇದು ಫಾರೆಸ್ಟ್ನ ಎಂಡು. ಫಾರೆಸ್ಟ್ ಎಂಡಲ್ಲ, ಇದು Start. ಸ್ಟಾರ್ಟು. ಓಕೆ ಸಾರಿ, ಸ್ಟಾರ್ಟ್. ಶ್ರೀ ಕ್ಷೇತ್ರ ಇಲ್ಲೆಲ್ಲ ಅಲ್ಲಿ ಹೋಗೋದು. ಬೆಟ್ಟಕ್ಕೆ ಕ್ಷೇತ್ರ ಅಂದರೆ ಫ್ಯಾನ್ ಹತ್ರ ಇಲ್ಲೇ ಹತ್ರ. ಅಲ್ಲಿ ಒಂದು ಹಳೆಯ ಕಿತ್ತರ ಫ್ಯಾನ್ ಇದೆ, ಕನ್ನಡ ಮಾರನ್. ಹ್ಞೂ, ಮಗನಿಗೋಟ ಹೊಡಿತಾರೆ. ಇವನೇನೋ ಪಾರ್ಕಿಂಗ್ ಬೇರೆ ಹೊಡಿತಾವನೆ. ಪಾರ್ಕಿಂಗ್ ಅಲ್ಲ ಬ್ರೋ, ಅದು ಇನ್ನೇನಂತಾರೆ ಅದು? ಫೋರ್ ಇಂಡಿಕೇಟರ್. ಅದಕ್ಕೆ ಗುರು ಪಾರ್ಕಿಂಗ್ ಲೈಟ್ ಅನ್ನೋದು, 4-way ಇಂಡಿಕೇಟ್ರಿಗೆ. ಇದು ಅಲ್ವಾ? ನೋಡಿ ನೋಡಿ ನೋಡಿ, ಆಹಾ. ಬರಲ್ಲ ಅಂತಿದ್ದಾನೆ. ಯಾಕೆ ಬರ್ಬೇಕಂತಿದ್ದ ಮಿಸ್ಟರ್ ಅಭಿಷೇಕ್? ನೋಡಿ ಬ್ರೋ, ಏನೋ ಅಭಿಷೇಕ್ ಏನೋ ಬರಲ್ಲ ಅಂತಿದ್ದೆ. ಏನಾದ್ರಪ್ಪ, ಪ್ರಕೃತಿ ಸೌಂದರ್ಯ ಸವಿಬೇಕಂತ ಬಂದ್ರೆ ಈಗ ಏನೂ ಆಗಿಲ್ಲ. ಮತ್ತೆ ನೋಡೋಣ. ಈಗ ನಾನು ಫ್ಯಾನ್ ಆಘಾತ ಬ್ರದರ್, ಮಾಡೋಣ ಅಂತ. ಫ್ಯಾನ್ ಏನಾದ್ರು ಬಿದ್ರೆ ನಾವು ಸತ್ಯ ಅಂತಲೇ. ಸರೋಗು. ಅದೇ ನಮ್ಮ ಮೂರು ಕಾಣಿಸ್ತಿದೆಯಲ್ಲ ಅದು. ತೋರ್ಸ್ ನಡಿಯೋ, ಎಲ್ಲಿಗೆ ತೋರ್ಸ್ ನಡಿಯೋ, ನಿಮ್ಮ ಮನೆ ತೋರ್ಸ್ ನಡಿಯೋ. ಏಯ್ ನಮ್ಮೂರು ಯಾಕೆ ಇಲ್ಲಿ ಕಾಣುತ್ತಲ್ಲ? ಅವಂದೇ ಅದು ಹಾ? ಅಲ್ಲೇ ಗೊತ್ತಾಗುತ್ತೆ. ಇದ್ದಿಟ್ಟವರು ಇದು 5 ಅಡ ಇದು ಕ್ಯಾಕ್ರಲ್ಲಿ ಅಂತ. ಹಂಗೆ ನೋಡ ಹೆಂಗಿದೆ ಫ್ಯಾನ್ ಹತ್ರದಲ್ಲಿ. ಅಂತೂ ಇಂತೂ ನಮ್ಮ ಪಯಣ ಫ್ಯಾನ್ನ ಕಡೆಗೆ ನಾವು ಬಂದೇ ಬಿಟ್ಟು. ಫ್ಯಾನ್ ರೆಕ್ಕೆ ಈಗ ಬಿದ್ದೋಗಿರೋದನ್ನ ಇಲ್ಲಿ ಯಾವುದೇ ಚಿರತೆ ಅಟ್ಯಾಕ್ ಮಾಡದೇ ಇದ್ರೆ ಸಾಕು. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ರೆಕ್ಕೆ ಬಿದ್ದೋಗಿರೋದನ್ನ ತೆಗಿಯೋ. ಬಿದ್ದೋಗಿಲ್ಲ, ಇಟ್ಟರೆ ಹಂಗೇನೆ. ಬೇರೆಕ್ಕೆ ವರ್ಲ್ಡ್ ಮಾಡೆಲ್ ಓಲ್ಡ್ ಮಾಡೆಲ್ ರೆಕ್ಕೆ ಹಂಗೆ ಆನ್ ಇಟ್ಟಿದ್ದಾರೆ. ಇದ್ರ ಮೇಲೆ ಇಲ್ಲಿ ನೋಡಿ ಫ್ಯಾನು. ಅಯ್ಯೋ ಹಣೆ ತಳಿಸುತ್ತೈತಿ. ಹಾಸನ ಜಿಲ್ಲೆಗೆ ಇಲ್ಲಿಗೆ ಫಸ್ಟ್ ಅಲ್ಲಿ ಆಗಿತ್ತು. ಇಲ್ಲಿಗ ಹೋಗ್ಬೇಡ. ಗಂಗಮ್ಮ ಗುಡ್ಡಕ್ಕಲ್ವಾ? ಹಾ? ಗಂಗಮ್ಮ ಗುಡ್ಡಕ್ಕಲ್ವಾ? ಅಣ್ಣ ಅದ್ರ ಒಳಗಡೆ ಕೊತ್ತಿರೆ ಅಣ್ಣ, ಒಳಗಡೆ ಕೊತ್ತಿರೆ ಮನೆ ಇದ್ದಂಗೆ ಐತೆ. ಇದೇ ಫಸ್ಟ್ ಕಣ. ಗೈಸ್, ಹಾಸನ ಜಿಲ್ಲೆಗೆ ಈ ಫ್ಯಾನ್ಗಳಲ್ಲಿ ವಿದ್ಯುತ್ ತಯಾರಿಸ್ತಾರೆ ಗೊತ್ತಾ? ಸೊ ಅದು ನಮ್ಮ ರಂಗಸ್ವಾಮಿ ಬೆಟ್ಟಕ್ಕೆ ಫಸ್ಟ್ ಹಾಕಿದ್ದು ಗೈಸ್. ಇದೇ ಬೆಟ್ಟದ ಮೇಲೆ ಇನ್ನೊಂದು ದೇವಸ್ಥಾನನೂ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀವಿ. ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ಕೊಳ್ಳಿ ಮಾತ್ರ. ಹೌದೌದು, ಅನ್ಯೂನ್ಯವಾಗಿದೆ. ಸೇಮ್ ಸೀಗೆಗುಡ್ಡ ರೋಡ್ ಹೇಗಿದೆ ಹಾಗೆ ಇದೆ. ಸೀಗೆಗುಡ್ಡ ರೋಡ್ಗಿಂತ ಸ್ವಲ್ಪ ಪರವಾಗಿಲ್ಲ. ಅದು ಸೀಗೆಗುಡ್ಡ ಇದಕ್ಕಿಂತ ಖರಾಬಾಗಿದೆ. ಆಗಿದೆ. ದೇವಸ್ಥಾನ ತಂಗ ಮಾತ್ರ ಚೆನ್ನಾಗಿದೆ, ಅದಾದ್ಮೇಲೆ ಚೆನ್ನಾಗಿಲ್ಲ. ಚೆನ್ನಾಗಿದೆ ಪ್ಲೇಸ್. ಆಫ್ ರೋಡ್ ಮಾಡೋದಕ್ಕೆ ಸಾಕಾಗೈತೆ. ಒಳ್ಳೆ ಹಿಮಾಲಯ ಅನ್ನೋ ತಪ್ಪಿರ ಎಕ್ಸ್ಪಲ್ಸ್ ತಗೊಂಡು ಬರ್ಬೇಕು ಇಲ್ಲಿಗೆ. 220 ನೋಡಿಬೋದು ಬ್ರೋ. ಹೊಡಿತಿದೀವಲ್ಲ ಬ್ರೋ, ಟ್ರಿಪ್ಸ್ ಹೋಗ್ತೀರಿ. ಅದು ಟ್ರಿಪ್ಸ್ ಹತ್ತಿಸ್ತಿದೀವಿ. ದುಡ್ಡು ಅದು ಬಿಟ್ಟವ. ಅದು ಬಜಾಜ್ ಕಂಪ್ನಿಗಿರೋ ಪವರು. ಬಜಾಜ್ನ ಇಲ್ಲಿ ನಾವು ಪ್ರಮೋಟ್ ಮಾಡ್ತಿದ್ದೀವಿ. ಏಕೆ ಅಂತಂದ್ರೆ ತುಂಬಾ ವರ್ಷಗಳು ಅದು ಖರ್ಚು ಬರೋದ್ರಲ್ಲಿ ಎತ್ತಿದ ಕೈ. ಅದ್ರಲ್ಲೂ ಚೈನ್ ಪ್ಯಾಕೆಟ್ ಮೊದಲೇ ಹೋಗುತ್ತೆ. ಅದ್ರಲ್ಲೂ 3 ಜನ ಹಾಕೊಂಡು ಕುತ್ಕೊಂಡ್ರೆ ಅಂತೂ ಕತೆ ಮುಗೀತು ಅನ್ಕೊಳ್ಳಿ. ಉಳಿಕೊಂಬರ್ಲಿ ಬರಲಿ ನಮ್ದೇ ಬೈಕು ಅವರಿಗೆ. ಆದ್ರೆ ಏನ್ ಮಾಡ್ತೀರಾ, ಉಲ್ಟಾ ನಮ್ಮ ತೋರಿಸಿ ಸಹ. ಉದಾಹರಣೆಗೆ ಕೊಡ್ತೀವಿ. ಕಡೆ ತೋರಿಸ್ಬೇಕು, ನೀವು ರೋಡ್ ತೋರಿಸೋದಲ್ಲ. ನಿಮ್ಮನ್ನೆಲ್ಲ ವಿಡಿಯೋಗ್ರಾಫರ್ ಇಟ್ಕೊಂಡು ನಾವು ಏನು ಮಾಡ್ತಾ ಬಿಡ್ರ ಕೈ ಇದು ಸಾಕಾಗೈತ್ಕಲ್ಲಣ್ಣ. ಬಂದಿದ್ಕು ಊರಿಗೆ ನೆಕ್ಸ್ಟ್ ಅಲ್ಲಿ ನೋಡಿ ಸಾಕಾಗಂಟು ಇದು. ವಾವ್, ಇನ್ನು ಮ್ಯಾಕೆ ಹೊಡಿದ್ರು. ನಿಧಾನ ಕೊಡಿ. ತಲೆ ಕೆಟ್ಟ ಬನ್ನಿ ಬ್ರೋ. ಬಜಾಜ್ ಬ್ರೋ, ಇದು ಬಜಾಜ್. ಇನ್ನೇನು ಕೆಲವೇ ಕ್ಷಣಗಳು ನಾವು ದೇವಾಲಯವನ್ನು ನೋಡುವುದು. ಬರ್ತಾ ಇದೆ. ಒಳ್ಳೆ ನ್ಯೂಸ್ ರಿಪೋರ್ಟರ್ ಹೇಳ್ದಂಗೆ ಹೇಳ್ತಾವನೆ. ಯಾರೋ ಕಿತ್ತರೆ ಜಲ್ದಿ ಸುಡ್ತಾರೆ ಅದೇ ಸುರಿದಿರೋದಲ್ಲ, ಅದು ಇಲ್ಲೇ ಇರೋದು. ಏನು ಸಾಕಾಗೈತೆ ಫ್ಯಾನು. ಇದೇ ದೇವಸ್ಥಾನ. ಇಲ್ಲ ಇನ್ನೂ ಒಂಚೂರು ನಾಲ್ಕು ಗೀಟರ್ ನೋಡ್ಬೇಕು. ಈ ಮ್ಯಾಕೆ ಇದು ನೋಡಿ. ಡಿಯೋ ಸ್ಕೂಟಿ 100ರಲ್ಲಿ ಹೋಗ್ತದೆ. ಡಿಯೋ, ಸಾರಿ ಆಕ್ಟಿವ್ ಅಲ್ಲ. ಶ್ರೀ ಕ್ಷೇತ್ರಕ್ಕೆ ದಾರಿ, ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ. ಕೊನೆ ಫೈನಲ್ ನಾವು ನಮ್ಮ ಬ್ರದರ್ಸ್ ದೇವಸ್ಥಾನ ತಲುಪೇ ಬಿಟ್ಟು. ಸ್ವಲ್ಪ ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ. ಇದೇ ದೇವಸ್ಥಾನ ನೋಡಿ.
ಇದೇ ವ್ಯೂ ಪಾಯಿಂಟ್, ಅದೇ ಮುಳ್ಳಯ್ಯನಗಿರಿ ಅಲ್ಲ, ಇದೇ ಚಿಕ್ಕಮಂಗ್ಳೂರು. ಅದೇ ಮುಳ್ಳಯ್ಯನಗಿರಿ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅದು ಬೆಳಕು ನೋಡಿ, ಸೂರ್ಯನ ಬೆಳಕು ಏನು ಸಕ್ಕದ ಬೀಳ್ತಿದೆ ಅಲ್ಲಿ. ನೇರಳಾತೀತ ಕಿರಣಗಳು ಬೀಳುತ್ತಿವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಒಂದೇ ಒಂದು ಸೆಕೆಂಡ್ ಬಿದ್ದೋದ್ರೆ ನಾಳೆ ಆಂಬುಲೆನ್ಸ್ ಅಲ್ಲಿ ಮನೆಗೆ ವಾಪಸ್. ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ. ಗೈಸ್ ಏನ್ ಸಕ್ಕದ ಕಾಣ್ತಿದೆ ನೋಡಿ. ಚೂರು ಬಿದ್ರೆ ಏನ್ ಚೂರ್ ಬಿದ್ರೆ ತೋರಿಸ್ತೀನಿ. ಗೈಸ್ ನೋಡಿ, ಇದೇ ಮೇಲ್ಗಡೆ ಇರುವಂತ ದೇವಸ್ಥಾನ. ಫ್ಯಾನ್ ನೋಡಿ ಗೈಸ್, ಏನ್ ಸಕ್ಕದ ಕಾಣ್ತಿದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್ ನೋಡಿ. ನಮ್ಮೂರ್ ಸುತ್ತಮುತ್ತನೇ ಎಂತೆಂಥ ಒಳ್ಳೆ ಪ್ಲೇಸ್ಗಳಿದಾವೆ, ನಾವು ಇಲ್ಲಿಗೆ ಬಂದಿರಲ್ಲ. ಏನು 3 ಐದಾಳದಲ್ಲಿ ABC ಅಂತ 3 ಊರಿದೆ. ABC ಐದಳ ಇಷ್ಟೊಂದು ಫಾರೆಸ್ಟ್ ಇತ್ತು ನಮ್ಮ ಕಡೆ. ನೋಡು, ಅದೆಲ್ಲ ಫಾರೆಸ್ಟ್ ಲ್ಯಾಂಡ್. ನೋಡಿರ್ಲಿ ಇವಾಗ ನೋಡು ಗೈಸ್, ಇಲ್ಲಿ ಹೊಸ ದೇವಸ್ಥಾನ ಕಟ್ತಿದ್ದಾರೆ ಇವಾಗ. ಎಲ್ಲಿ ಎಲ್ಲ ಫಾರೆಸ್ಟ್ ಲ್ಯಾಂಡ್ ಎಲ್ಲ ಒತ್ತುವರಿ ಮಾಡಿದ್ರೆ ಹೊಸದಾಗಿ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇಲ್ಲಿ. ಇನ್ನು ಇದು ಓಪನ್ ಆಗೋದು ತುಂಬ ಲೇಟು, ಕನ್ಸ್ಟ್ರಕ್ಷನ್ ಲೆವೆಲಲ್ಲಿದೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮೇಲೆಲ್ಲ. ನೋಡಿ ಏನು ಸಾಕಾದಾಗ ಕಾಣ್ತಿದೆ. ಪಾಸ್ಪೋರ್ಟ್ ಸೈಜ್ ಫೋಟೋಗೆ ನಿಂತಾನೆ. ಸಕ್ಕತ್ತಾಗಿ ಕಾಣ್ತಿದೆ ಇದು ಮಾತ್ರ ವ್ಯೂ. ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆ ಫ್ಯಾನ್. ಅದ್ರ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಚೆನ್ನಾಗಿ ಕಾಣ್ತಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಪ್ಲೇಸ್, ಅದು ನಮ್ಮೂರಲ್ಲೇ ಇರೋದು, ಖುಷಿ ಆಗುತ್ತೆ. ಮೊದಲು ಅವಾಗೆಲ್ಲ ಈ ಕಡೆ ಎಲ್ಲ ಸೌದೆ ತರೋಕ್ಕೆ ಅಂತ ಸೈಕಲ್ ತಗೊಂಡು ಹೊಡ್ಕೊಂಬರೋವು ನಾವು. ಸೈಕಲ್ ಹೊಡ್ಕೊಂಡು ಬರ್ತಿದ್ದು. ಇವಾಗ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿಂದ ಎಲ್ಲಿಗೆ ಪಯಣ ಬಂದಿದೆ ನೋಡಿ ನಮ್ಮದು. ಇದನ್ನಲ್ಲ ಇವನು ನಮ್ಮ ಹಳೆ ಕಳ್ಳ. ಬರ ಇಲ್ಲಿ ಮಗ ತೋರಿಸ್ಬಾರೋ ಹಳೆ ಕಳ್ಳ. ಇಲ್ಲಿದ್ದಾನಲ್ಲ, ಇಲ್ಲಿ ನೋಡಿ ಇದನ್ನು ಗೊತ್ತಾ, ಯೂಟ್ಯೂಬರ್ ತೋರಿಸಿ ಇವನು ಹಳೆ ಕಳ್ಳ. ಓ ಇವನು ಇಲ್ಲ ಮಿನಿ ಯೂಟ್ಯೂಬರ್, ನಾವೀಗ ಹೊಸ ಯೂಟ್ಯೂಬರ್. ಉಯ್ ಅಪ್ಪ ಗೈಸ್, ಬ್ಯಾಕ್ ಸೈಡ್ ಹಂಗೆ ವ್ಯೂ ನೋಡಿ, ಏನು ಸಕ್ಕದಾಗಿ ಕಾಣ್ತಿದೆ. ಸೊ ಸುಮ್ಮನಿರ ಆಯ್ತು, ಹೋಗಾಡ್ತಾವ ಇವನು ನಮ್ಮ ಹುಡುಗ. ನೋಡಿ ಟೆಂಪಲ್ಲು ಆದರೂ ಸಖತ್ ಖುಷಿ ಆಗ್ತಿದೆ. ಮತ್ತು ನಮ್ಮೂರು ಪ್ಲೇಸಿಗೆ ಬಂದು ಖುಷಿ ಆಗ್ತಿದೆ. ಯಾಕ್ರ ಬರೀ ಸಣ್ಣ ಮಕ್ಳ ಏನೋ ಬಾಟ್ಲಿ ಹೊಡಿತಾರಂತೆ ನೋಡಿ, ಏನು ಸಖತ್ತಾಗಿದೆ. ನಿಜವಾಗ್ಲೂ ಖುಷಿ ಆಗೋಯ್ತು. ಸುಮ್ಮನೆ ಊರಿಗೆ ಹೋಗೋಣ ಅಂತ ಬಂದೆ, ಬಟ್ ಸಖತ್ತಾಗಿತ್ತು. ನೀವೇ ಸರಿ ನೋಡಿ ಲಾಸ್ಟ್ ಟೈಮ್ ಗೈಸ್, ಅಲ್ಲಿ ಸೂರ್ಯನ ಕಿರಣಗಳು ನೋಡಿ ಏನು ಸಖತ್ತಾಗಿ ಬಿದ್ದಿದೆ. ಸೌತ್ ಸುಧಾರಣು ಹೋಗು. ಯಾವನ್ ಹೇಳದವ್ ನೀನೇನು ಕಟಾಕಿದ್ವಾ ಇಲ್ಲಿ? ಹೋಗಿ ಸಾಯಿ ಅಲ್ಲಿ. ಸುಡಾಣ್ ಕಣಪ್ಪ, ಸುಡ್ತಾರೆ ನಡಿ ನಿನ್ನೂ ಸೇರಿಸಿ. ಗೈಸ್ ಇವಾಗ ಇಲ್ಲಿಂದ ಹೊರಟು ನಾವು. ಬನ್ನಿ ಹೋಗ್ತಾ ನೋಡೋಣ ಹೆಂಗಿರುತ್ತೆ ಅಂತ. ಮೆಲ್ಲ ಹೊಡಿಯೋ ಕೆಳಗೆ ಹಾಕಿ. ಆಮೇಲೆ ನನಗೆ ನಮ್ಮ ಪ್ರಕಾಶ್ ಅಣ್ಣವರು ಇಲ್ಲೇ ಈ ಮರದ ಕೆಳಗಡೆನೇ LLB ಇದಕ್ಕೆ ಸೀಟಿಗೋಸ್ಕರ ಸೈನ್ ಹಾಕಿತ್ತು. ಇಲ್ಲೇ ಕೂತಿದ್ದು ಅವತ್ತು. ಇಲ್ಲಿ ಕೂತ್ಕೊಂಡು ಇಲ್ಲಿ ಸೈನ್ ಹಾಕ್ಕೊಟ್ಟಿದ್ರು. ಬಟ್ ನಾವು LLB ದಬಾಕಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲೆಲ್ಲೋ ಹೋದು ಡ್ಯಾನ್ಸ್ ಕ್ಲಾಸಿಗೆ, ಡ್ಯಾನ್ಸ್ ಫೀಲ್ಡಿಗೆ ಬಿದ್ದು ಕೊನೆಗೂ LLB ಓದಲಿಲ್ಲ. ಆದರೂ ನೋಡಿ ಏನು ಸಾಕಾದ್ವಿ ಇವು.
ಪ್ರಕೃತಿಯೇ ಒಂಥರ ಚಂದ. ಇಲ್ಲಿ ಯಾಕೆ ಬಂದ್ರ ಬರ 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 ಸರ್, ನೀವು ಜೋಶ ಹೊಡಿಬಿಡಿ ಸರ್, ನಮ್ಮನ್ನು ಕಳೆದಿರ ಮೇಲೆ PhD ಮಾಡಿ ಗೈಸ್. ಮಾತ್ರ ಆಫ್ ರೋಡಿಂಗ್ ಮಾಡೋ ಅಂಥವ್ರಿಗೆ 3 ಪ್ಲೇಸು ಸಕ್ಕತ್ತಾಗಿದೆ, ಬರಬೇಡಿ ಯಾರು. ವೈ ಗೈಸ್ ಇಲ್ಲಿಂದ ಏನು ಸಕ್ಕತ್ತಾಗಿ ಕಾಣುತ್ತೆ ನೋಡಿ ವ್ಯೂ. ತಿರುಪತಿ ಬೆಟ್ಟ, ಚಿಕ್ಕ ತಿರುಪತಿ, ಅದು ಗಂಗಮ್ಮ ಬೆಟ್ಟ ಸಕ್ಕತ್ತಾಗಿದೆ. ಇಟ್ಕೊಂಡ್ ಬಾಯ್ ಹೇಳ್ಕ ತಿರುಪತಿ ವೆಂಕಟರಮಣ ಸ್ವಾಮೀಜಿ ಇಲ್ಲಿ ಬಂದಿದ್ರು. ತಿರುಪತಿ ವೆಂಕಟಸ್ವಾಮಿ ನೀವು ಸ್ವಾಮೀಜಿಗೆ ಜೈ. ನಿಮ್ಮಂತ ಸ್ವಾಮಿಗಳ ಸಮರವತಿಗೆ ಪಚ್ಚಡಿಗರ ಸ್ವಾಮಿಗಳು ಅಗಲಿ ವರ್ಗದರು. ಗೈಸ್ ಒಳ್ಳೆ ಆಫ್ ರೋಡ್ ಮಾತ್ರ, ಅಲ್ಲಿ ಗಾಡಿ ಹೊಡಿಯೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಒಳ್ಳೆ ಥ್ರಿಲ್ ಬರುತ್ತೆ. ಎಲ್ಲ ಸೌದೆ ತರಕ್ಕೂ ಇಲ್ಲಿಗೆ ಬರ್ತಿದ್ವಿ ನಾವು. ಇದೊಂದು, ಆಮೇಲೆ ನಮ್ಮ ಬಸಂಪುರ ಆ ಕಡೆ ಕಡಿಮೆ, ಆಲ್ಮೋಸ್ಟ್ ಎಲ್ಲ ಇಲ್ಲಿಗೇನೆ. ಫ್ಯಾನ್ ಒಳಗೆ ಯಾರೋ ನೀನು ಚಿತ್ರ ನೋಡ್ತೀಯಾ? ಅದ್ರೊಳಗೆ ಅಂತ ಹೇಳ್ತಿದ್ಯಾ? ಚಿರತೆ ವಾಸ ಮಾಡ ಹೊರಗಡೆ ಲಿಫ್ಟ್ ಲಿಫ್ಟ್ ಇಲ್ಲ ಕಣ, ಹತ್ತದ ಅನ್ಸುತ್ತೆ. ಇದು ಹೊರಡಿದು ಅದೊಂದು ವೈರ್ ಇರ್ತದೆ, ಅದಕ್ಕೆ ಹೊಸ ಸೇರ್ತೀಯ. ನಾನು ಶಿವಮೊಗ್ಗ ಬರ್ತಿದ್ದೆ, ಏನು ಕತ್ತಿದ್ದಪ್ಪ? ಫ್ಯಾನಿಂದು ಗಾಳಿಕರ ಕಡೆಯಿಂದ ಬಿಟ್ಟಿದ್ದು ಶಿವಮೊಗ್ಗಕ್ಕೆ. ಹಾಂ ಫ್ಯಾನಲ್ಲಿ ರವಿ ಮಾಡಿ ಕರ್ಕೊಂಡೋಗಿ ಕರ್ಕೊಂಬರೋದು ಬೆಳೀತಿದ್ವು. ಹಾಂ ಗೈಸ್, ಇದು ಯಾವುದೋ ಓಲ್ಡ್ ರೆಕ್ಕೆ. ಚೆನ್ನಾಗಿದೆ, ಒಂದು ರೂಮ್ ಲೆಕ್ಕದಲ್ಲಿ ಇತ್ತು. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಸೈಡ್ ಎಲ್ಲ ಬರ್ತಾವ ನೋಡಿ. ಅಟ್ಯಾಕ್ ಮಾಡ್ತಾವ. ಹಾಂ, ಚಿರತೆ ಯಾಕೆ ಅಟ್ಯಾಕ್ ಮಾಡೋದು ತಡಿಯಲ್ಲ. ಊರಲ್ಲಿ ಆಗ್ಲೇ ಬರ್ತೀನಿ. ಗೈಸ್ ನೋಡಿ ಏನು ಸಕ್ಕತ್ತಾಗಿದೆ ನಮ್ಮ ಊರಿನ ಫಾರೆಸ್ಟ್. ಯಾರು ಬರಬೇಡಿ ಕಣ್ರಪ್ಪ, ಬಂದು ಹಾಳಂತೂ ಮಾಡಬೇಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ಗಳು ಇಲ್ಲಿ. ಅದೆಂತೂ ಕಷ್ಟ. ಮುಂಟಿಗಿರ್ಬೇಕು. ಮಂಟಿಗಿರ್ಬ ನೀನೇ ಅಲ್ವಾ ಅದು? ನೀನೇ ಕಣದು. ಊರಿಗೆ ಯಾರೊಂದು ಸಕ್ಕತ್ತಾಗಿದೆ ಬ್ಯಾಕ್ ಸೈಡ್ ಎಲ್ಲ ಮರಗಳು ಏನು ಸ್ಟ್ರೈಟ್ ಆಗಿದೆ. ಏನಮ್ಮ? ಈಚೆಗೆ ಹಾಂ, ನಾವು ಕಮೆಂಟ್ ಎಲ್ಲ ಹಾಕ್ಬೇಕು. ಅಬೇ ಹ್ಯಾಪಿ ಬರ್ಡೇ. ಯಾರ್ದು? ನಿಂದು. ನಮ್ಮ ಬರ್ತಡೆ ಇವತ್ತಲ್ಲ, ಅಕ್ಟೋಬರ್ 2. ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೋಬಿಡಿ. ಸೊ ಇವತ್ತಿಗೆ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.